ಹಾಯ್, ನಾನು ನಿಮ್ಮ ಪ್ರೀತಿಯ ರಮೇಶ್ ವಾಗ್ಮೋಡೆ. ಇವತ್ತಿನ ತರಗತಿಯಲ್ಲಿ 10ನೆಯ ತರಗತಿಯ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಹಾಗೆ ಕೊನೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ವಿದ್ಯಾರ್ಥಿಗಳೇ, 10ನೇ ತರಗತಿಗೆ ಇರ್ತಕ್ಕಂಥ 2ನೇ ಅಧ್ಯಾಯ ಯಾವುದು? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ನೋಡ್ರಿ, ನಿಮಗೆಲ್ಲ ಗೊತ್ತೇ ಇದೆ ಆಲ್ರೆಡಿ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಕುರಿತು ಚರ್ಚೆ ಮಾಡಿದ್ವಿ. ಬ್ರಿಟಿಷರು ಭಾರತದಲ್ಲಿ ಈ ಒಂದು ಕಾರ್ನಾಟಿಕ್ ಯುದ್ಧಗಳನ್ನು ಮಾಡುವ ಮುಖಾಂತರ ತಮ್ಮ ವಿರೋಧಿಯ ಬಣಗಳನ್ನ ಎಲ್ಲವನ್ನು ಕೂಡ ಮಾಡಿದ್ರು, ನಾಶ ಮಾಡಿದ್ರು. ನೋಡಿ, ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಇತರ ಯುರೋಪಿಯನ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ಅದರ ಜೊತೆಗೆ ಈ ಒಂದು ಪ್ಲಾಸಿ ಕದನ ಆಗಿರ್ಬೋದು ಮತ್ತು ಬಕ್ಸಾರ್ ಕದನಗಳ ಮೂಲಕ ಈ ಒಂದು ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತ ಸಾಧಿಸಿದ್ರು. ನಾವು ಹೇಳಿದೀವಿ, ಅಲ್ಲಿ 1ನೇ ಕರ್ನಾಟಕ ಯುದ್ಧ ಆಗಿರ್ಬೋದು, 2ನೇ ಕರ್ನಾಟಕ ಯುದ್ಧ ಆಗಿರ್ಬೋದು, 3ನೇ ಕರ್ನಾಟಕ ಯುದ್ಧ ಆಗಿರ್ಬೋದು, ಈ 3 ಕರ್ನಾಟಕ ಯುದ್ಧಗಳನ್ನು ಮಾಡುವ ಮುಖಾಂತರ ಬ್ರಿಟಿಷರು ತಮ್ಮ ಪ್ರಬಲವಾಗಿರ್ತಕ್ಕಂಥ ವಿರೋಧಿಗಳಾಗಿರ್ತಕ್ಕಂಥ ಫ್ರೆಂಚರನ್ನ ಸಂಪೂರ್ಣವಾಗಿ ಮಾಡಿದ್ರು, ಯುದ್ಧದಲ್ಲಿ ಸೋಲಿಸ್ಬಿಟ್ರು. ನಂತರ ಈ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ್ನ ಕೊಲೆ ಮಾಡ್ತಾರೆ. ಹಾಗೆ ಮೀರ್ ಜಾಫರ್ನ ಬಂಗಾಳದ ನವಾಬನನ್ನು ಮಾಡಿದ್ರು. ಆಮೇಲೆ ಬಕ್ಸಾರ್ ಕದನದಲ್ಲಿ ಈ ಒಂದು ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಶಾ ಆಲಂನನ್ನ ಸೋಲಿಸುವ ಮುಖಾಂತರ ಸಂಪೂರ್ಣವಾಗಿ ಬಂಗಾಳದ ಮೇಲೆ ಯಾರು ನಿಯಂತ್ರಣ ಸಾಧಿಸಿದ್ರಪ್ಪ ಅಂದ್ರೆ ಬ್ರಿಟಿಷರು ಸಾಧಿಸಿದ್ರು ಅಂತಕ್ಕಂಥದ್ದು ನಾವೇ ಮಾಡಿದ್ವಿ, ನೋಡಿದ್ವಿ. ಆದ್ರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಹಾಗೂ ಮರಾಠ ಸಾಮ್ರಾಜ್ಯಗಳು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯಗಳಾಗಿದ್ದವು. ಹಾಗಾಗಿ ಬ್ರಿಟಿಷರ ಒಂದು ಪ್ರಭುತ್ವ ಅಥವಾ ಸಾಮ್ರಾಜ್ಯ ಸ್ಥಾಪನೆ ಮಾಡಿರೋದು ಬರೀ ಬಂಗಾಳ ಪ್ರಾಂತ್ಯ ಮತ್ತು ಮುಂಬೈ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹೇಗಾದ್ರೂ ಮಾಡಿ ಈ ಒಂದು ಮರಾಠ ಸಂಸ್ಥಾನ ಮತ್ತು ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರು ವಶಪಡಿಸಿಕೊಳ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಯಾರು ಈ ಒಂದು ಹೈದರಾಲಿ ಮತ್ತು ಅವನ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಪ್ರಬಲವಾಗಿರ್ತಕ್ಕಂಥ ಒಂದು ಸುಲ್ತಾನರಾಗಿದ್ರು. ಹಾಗಾಗಿ ಇಲ್ಲಿ ಏನೈತಪ್ಪ ಅಂದ್ರೆ ಈ 2 ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಳ್ಬೇಕಂತೇಳಿ ಬ್ರಿಟಿಷರ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧಗಳಿಗೆ ನಾವೇನ್ ಕರಿತೀವಿ? ಆಂಗ್ಲೋ ಮೈಸೂರು ಯುದ್ಧಗಳಂತ ಕರಿತೀವಿ. ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಮಾಡಿರ್ತಕ್ಕಂಥ ಯುದ್ಧಗಳಿಗೆ ಆಂಗ್ಲೋ ಮರಾಠ ಯುದ್ಧಗಳಂತ ಕರಿತೀವಿ. ಹಾಗೆ ಈ ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಪಂಜಾಬ್ ಪ್ರಾಂತ್ಯವನ್ನು ಕೂಡ ವಶಪಡಿಸಿಕೊಳ್ಬೇಕಂತೇಳಿ ಬ್ರಿಟಿಷರು ಹೋರಾಟ ಮಾಡ್ತಾರೆ. ಅದಕ್ಕೆ ಆಂಗ್ಲೋ ಸಿಖ್ ಯುದ್ಧಗಳಂತ ಕರಿತೀವಿ. ಈ ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ ಯುದ್ಧಗಳಾಗಿರ್ಬೋದು, ಹಾಗೆ ಈ ಆಂಗ್ಲೋ ಮೈಸೂರು ಯುದ್ಧಗಳಾಗಿರ್ಬೋದು, ಇವುಗಳ ಮೂಲಕ ಬ್ರಿಟಿಷರು ಭಾರತದಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾಗಿ ಹೊರಹೊಮ್ಮಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ ನೋಡಿ, ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಬೇಕಂತೇಳಿ ಅನುಸರಿಸಿರ್ತಕ್ಕಂಥ ಪ್ರಮುಖವಾದ ನೀತಿಗಳು ಯಾವ್ಯಾವ ಇದ್ವಪ್ಪ ಅಂದರೆ ನೋಡ್ರಿ, ಹಲವಾರು ಒಂದು ಪ್ರಯತ್ನಗಳು ಮಾಡ್ತಾರೆ. ಅದರಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಅನೇಕ ಯುದ್ಧಗಳನ್ನು ಮಾಡ್ತಾರೆ. ಅವುಗಳಲ್ಲಿ ಹಲವಾರು ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತೊಗೊಂಬರ್ತಾರೆ. ಜೊತೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಕೂಡ ಮಾಡ್ತಾರೆ, ಇವರು ಜಾರಿಗೆ ತರ್ತಾರ. ಇಂಥ ಹಲವಾರು ಒಂದು ನೀತಿಗಳನ್ನ ಜಾರಿಗೆ ತರುವ ಮುಖಾಂತರ ಭಾರತದ ಒಂದು ಸಾಮ್ರಾಜ್ಯಗಳನ್ನ ಬ್ರಿಟಿಷರು ಕಬಳಿಸಿದ್ರು ಅಂತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಮುಖ್ಯವಾಗಿ ಈ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಬೇಕಂತೇಳಿ ಈ ಒಂದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಬಲಿಷ್ಠ ಸಾಮ್ರಾಜ್ಯ ಯಾವ್ದಾಗಿತ್ತಪ್ಪ ಅಂದ್ರೆ ಅದು ಮರಾಠ ಸಾಮ್ರಾಜ್ಯ. ನಿಮ್ಗೆ ಅಲ್ಲೇ ಗೊತ್ತಿದೆ, ಮರಾಠ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಸ್ಥಾಪನೆ ಮಾಡಿದ್ರು ಅಂತ ನೋಡ್ತೀವಿ. ಈ ಮರಾಠ ಸಾಮ್ರಾಜ್ಯವು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾಗಿತ್ತು. ಈ ಸಾಮ್ರಾಜ್ಯವನ್ನ ಬ್ರಿಟಿಷರು ವಶಪಡಿಸಿಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಏನೈತಪ್ಪ ಅಂದ್ರೆ, ಈ ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತೇ ಇದೆ, ಏನಪ್ಪಾ ಅಂದ್ರೆ 1764ರಲ್ಲಿ ಬಕ್ಸಾರ್ ಕದನ ನಡೀತು. ವಿದ್ಯಾರ್ಥಿಗಳು, ಯಾವುದು? 1764ರಲ್ಲಿ ಬಕ್ಸಾರ್ ಕದನ ನಡೀತು. ಈ 1764ರ ಬಕ್ಸಾರ್ ಕದನದ ಸಮಯದಲ್ಲಿ 2ನೇ ಶಾ ಆಲಂ ಏನಾಗಿದ್ದ, ಸಂಪೂರ್ಣವಾಗಿ ಸೋತು 26 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಬಂಗಾಳ ಪ್ರಾಂತ್ಯದ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಮಾಡಿದ್ದ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ದ ಅಂತ ನೋಡಿದೀವಿ. ಆದ್ರೆ ಎಲ್ಲ ಅಧಿಕಾರವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಬ್ರಿಟಿಷರ ನಿಯಂತ್ರಣದಲ್ಲಿ ಯಾರಿದ್ರು? 2ನೇ ಶಾ ಆಲಂ. ಆದ್ರೆ ಇಲ್ಲಿ ಮುಖ್ಯವಾಗಿ 3 ಆಂಗ್ಲೋ ಮರಾಠ ಯುದ್ಧಗಳು ನೋಡ್ತೀವಿ. ಆ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಏನ್ ಕಾರಣ ಆಗುತ್ತಪ್ಪ ಅಂದ್ರೆ ಈ 2ನೇ ಶಾ ಆಲಂನನ್ನ ಮರಾಠರು ಬಿಡಿಸಿಕೊಂಡು ಬಂದಿರುವುದೇ ಕಾರಣ ಆಗುತ್ತೆ. ನೋಡ್ರಿ, ಏನಾಯ್ತಂದ್ರೆ ಬಕ್ಸಾರ್ ಕದನದಲ್ಲಿ ಸೋತು
ಬ್ರಿಟಿಷರ ಆಶ್ರಯದಲ್ಲಿ ಇರ್ತಕ್ಕಂಥ ಎರಡನೆಯ ಶಾ ಆಲಂನನ್ನ ಮರಾಠರು ಬಿಡಿಸಿಕೊಂಡು ಬಂದು ಪುನಃ ಮತ್ತೇನ್ ಮಾಡ್ತಾರೆ, ಮುಘಲ್ ಸಾಮ್ರಾಜ್ಯದ ದೊರೆಯನ್ನಾಗಿ ಮಾಡ್ತಾರೆ, ಸುಲ್ತಾನಾಗಿ ಮಾಡ್ತಾರೆ. ಜೊತೆಗೆ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿದ್ರು. ಇವಾಗ ಈ ಒಂದು ಎರಡನೇ ಶಾ ಆಲಂನನ್ನ ಪುನಃ ದೆಹಲಿಯ ಒಂದು ಸುಲ್ತಾನಾಗಿ ಮಾಡ್ತಾರೆ. ಅವಾಗ ಈ ಆಲ್ರೆಡಿ ಬಕ್ಸಾರ್ ಕದನದಲ್ಲಿ ಸೋತು ಈ ಬ್ರಿಟಿಷರಿಗೆ ನೀಡಿರ್ತಕ್ಕಂಥ ಕೋರ್ ಮತ್ತು ಅಲಹಾಬಾದ್ ಅಂತಕ್ಕಂಥ ಎರಡು ಪ್ರದೇಶಗಳು, ವಿದ್ಯಾರ್ಥಿಗಳೇ, ಈ ಕೋರ್ ಮತ್ತು ಅಲಹಾಬಾದ್ ಅಂತಕ್ಕಂಥ ಎರಡು ಪ್ರದೇಶಗಳನ್ನ ಎರಡನೇ ಶಾ ಆಲಂ ಬ್ರಿಟಿಷರಿಂದ ಇಸಿದುಕೊಂಡು ಮರಾಠರಿಗೆ ನೀಡಿದ. ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ಮರಾಠರು ಮತ್ತು ಬ್ರಿಟಿಷರ ಮಧ್ಯ ವೈರತ್ವ ಮೂಡಲು, ದ್ವೇಷ ಭಾವನೆ ಮೂಡಲು ಇದು ಕಾರಣವಾಯಿತು. ಅದು ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠರ ಬಲಿಷ್ಠವಾಗಿರ್ತಕ್ಕಂಥ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ಏನದ ಮರಣ ಹೊಂದಿದ. ಇವಾಗ ಮರಾಠರ ಬಲಿಷ್ಠವಾಗಿರ್ತಕ್ಕಂಥ ಪೇಶ್ವೆ ಮಾಧವರಾವ್ ಮರಣ ಹೊಂದಿದ. ಆ ಮರಣ ಹೊಂದಿರತಕ್ಕಂಥ ಒಂದು ವಿಚಾರ ಮರಾಠ ಸಾಮ್ರಾಜ್ಯಕ್ಕೆ ತುಂಬಲಾರದ ಒಂದು ನಷ್ಟ ಅಂತ ಅನ್ಕೊಳ್ತು. ಯಾಕಂತಂದ್ರೆ ಈ ಬಲಿಷ್ಠವಾಗಿರ್ತಕ್ಕಂಥ ಪೇಶ್ವೆ ಮಾಧವರಾವ್ ಈ ಮರಾಠರ ಸಾಮ್ರಾಜ್ಯ ಬಲಿಷ್ಠನಾಗಿದ್ದ. ಹಾಗಾಗಿ ಯಾವಾಗ ಈ ಮಾಧವರಾವ್ ಮರಣ ಹೊಂತಾನೆ, ಮರಣ ಹೊಂದಿದ ನಂತರ ಈ ಒಂದು ಮರಾಠ ಸಾಮ್ರಾಜ್ಯಕ್ಕೆ ತುಂಬಲಾರದ ಒಂದು ನಷ್ಟವಾಯಿತು. ಈ ಪೇಶ್ವೆ ಮಾಧವರಾವನ ಒಂದು ಸ್ಥಾನಕ್ಕೆ ಇವನ ತಮ್ಮನಾಗಿರ್ತಕ್ಕಂಥ ನಾರಾಯಣ ರಾವ್ ಅಧಿಕಾರಕ್ಕೆ ಬರ್ತಾರೆ. ಯಾರು? ಈ ಪೇಶ್ವೆ ಮಾಧವರಾವನ ತಮ್ಮನಾಗಿರ್ತಕ್ಕಂಥ ನಾರಾಯಣ ರಾವ್ ಅಧಿಕಾರಕ್ಕೆ ಬಂದ. ಆದರೆ ಇವರ ಚಿಕ್ಕಪ್ಪನಾಗಿರ್ತಕ್ಕಂಥ ರಘುನಾಥ್ ರಾವ್ ಅಥವಾ ಈ ರಘೋಬ ಅಂತ ಕರಿತೀವಿ, ಇವನು ಸಂಪೂರ್ಣವಾಗಿ ಅವನನ್ನ ವಿರೋಧಿಸಿ ಅಧಿಕಾರಕ್ಕೆ ಬಂದಿರೋದನ್ನ ವಿರೋಧ ಮಾಡಿ ಈ ಮಾಧವರಾವನ ತಮ್ಮನಾಗಿರ್ತಕ್ಕಂಥ ನಾರಾಯಣ ರಾವ್ನ ಏನ್ ಮಾಡಿದ್ರು, ಕೊಲೆ ಮಾಡಿದ. ಕೊಲೆ ಮಾಡಿದ ನಂತರ ಈ ಮರಾಠ ಎಲ್ಲ ಸಾಮ್ರಾಜ್ಯದ ಒಕ್ಕೂಟ ಕೂಡಿಕೊಂಡು ಏನ್ ಮಾಡಿತಪ್ಪ ಅಂತಂದ್ರೆ ಈ ನಾರಾಯಣ ರಾವ್ನ ಮಗನಾಗಿರ್ತಕ್ಕಂಥ ಎರಡನೇ ಪೇಶ್ವೆ ಮಾಧವರಾವ್ನ ಏನ್ ಮಾಡಿತು, ಅಧಿಕಾರಕ್ಕೆ ತಂದ್ರು. ಮರಾಠರ ಒಂದು ದೊರೆಯನ್ನಾಗಿ ಅವರು ಸ್ವೀಕಾರ ಮಾಡಿದ್ರು. ಇದರಿಂದಾಗಿ ಈ ರಘುನಾಥ್ ರಾವ್ ಏನ್ ಮಾಡಿದ್ದಪ್ಪ ಅಂತಂದ್ರೆ ಈ ನಾರಾಯಣ ರಾವ್ನನ್ನು ಕೊಲೆ ಮಾಡಿದ್ನಪ್ಪ ಅಂದ್ರೆ ನಾನೇ ಮರಾಠ ಸಾಮ್ರಾಜ್ಯದ ದೊರೆ ಆಗ್ಬೋದು, ರಾಜನಾಗ್ಬೋದು ಅಂತೇಳಿ ತಿಳ್ಕೊಂಡಿದ್ದ. ಆದ್ರೆ ಈ ಒಂದು ಮರಾಠ ಒಕ್ಕೂಟ ಏನ್ ಮಾಡಿತಂದ್ರೆ ಈ ನಾರಾಯಣ ರಾವ್ನ ಮಗನಾಗಿರ್ತಕ್ಕಂಥ ಪೇಶ್ವೆ ಎರಡನೇ ಮಾಧವರಾವ್ನನ್ನ ಸಿಂಹಾಸನಕ್ಕೆ ತಂತು. ಹಾಗಾಗಿ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಯಾರಿಗೆ ಸಿಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಈ ಒಂದು ನಾರಾಯಣ ರಾವ್ನಿಗೆ ಸಿಗ್ಲಿಲ್ಲ. ಹಾಗಾಗಿ ಮರಾಠ ಒಕ್ಕೂಟದ ನಿರೀಕ್ಷಿತ ಬೆಂಬಲ ಸಿಗದೇ ಇರತಕ್ಕಂಥ ಪೇಶ್ವೆ ರಘುನಾಥ್ ರಾವ್ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರ ಸಹಾಯವನ್ನ ಕೋರಿದ. ಆಲ್ರೆಡಿ ನಿಮಗೆ ಹೇಳಿದ್ದೆ, ಬ್ರಿಟಿಷರು ಕುತಂತ್ರವಾಗಿರ್ತಕ್ಕಂಥ ನೀತಿಗಳನ್ನು ಅನುಸರಿಸಿದ್ರು. ಆಲ್ರೆಡಿ ಬಂಗಾಳ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿದ್ರು, ಮುಂಬೈ ಪ್ರಾಂತ್ಯದಲ್ಲಿ ಅವರು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ಕಾಯ್ತಾ ಇದ್ರು ಅವರು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳೋದು, ಹಾಗೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಮೈಸೂರು ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಬೇಕಂತೇಳಿ ಕಾಯ್ತಾ ಇದ್ರು. ಅದೇ ಸಮಯದಲ್ಲಿ ಈ ರಘುನಾಥ್ ರಾವ್ ಅಥವಾ ಈ ರಘೋಬ ಅಂತಕ್ಕಂಥವನು ಈ ಒಂದು ಬ್ರಿಟಿಷರ ಸಹಾಯವನ್ನು ಕೋರಿದಾಗ ಬ್ರಿಟಿಷರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಯ್ತು. ಯಾಕಂತಂದ್ರೆ ಇವರ ರಾಜಕೀಯ ವಿಚಾರದಲ್ಲಿ ಭಾಗವಹಿಸಲು ದಾರಿ ಆಯ್ತು ಅಂತ ತಿಳ್ಕೊಂಡ್ರು. ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟದ ನಡುವೆ 1775ರಿಂದ 1782ರವರೆಗೆ ನಡೆದಿರ್ತಕ್ಕಂಥ ದೀರ್ಘ ಯುದ್ಧದಲ್ಲಿ ಅಂತಿಮವಾಗಿ ಏನಾಯ್ತಪ್ಪ ಅಂತಂದ್ರೆ ಮರಾಠರಿಗೆ ಸೋಲಾಯಿತು. ಈ ಒಂದು ಯುದ್ಧದಲ್ಲಿ ಈ 1775ರಿಂದ 1782 ನಡೆದಿರ್ತಕ್ಕಂಥ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮೊದಲಿಗೆ ಈ ಮರಾಠ ಸಾಮ್ರಾಜ್ಯಕ್ಕೆ ಏನಾಗುತ್ತಾ, ಸೋಲಾಗುತ್ತಾ. ಸೋಲಾಗಿ ಈ ಒಂದು ಮರಾಠರು ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಅಂತಕ್ಕಂಥ ಒಂದು ಒಪ್ಪಂದವನ್ನ ಮಾಡಿಕೊಂಡ್ರು. ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದಿಂದ ಮುಕ್ತವಾಯ್ತಪ್ಪ ಅಂದ್ರೆ ಈ ಸಾಲ್ಬಾಯ್ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯವಾಯಿತು. ಇಲ್ಲಿ ಏನೈತಂದ್ರೆ ಒಂದು ಕಥೆ ಇದೆ. ಯಾಕಂತಂದ್ರೆ ಈ ಮಾಧವರಾವ್ ಮರಣ ಹೊಂದಿದ ನಂತರ ಅವನ ತಮ್ಮನಾಗಿರ್ತಕ್ಕಂಥ ನಾರಾಯಣ ರಾವ್ ಅಧಿಕಾರಕ್ಕೆ ಬಂದಿದ್ದ. ಅದನ್ನ ವಿರೋಧಿಸಿ ಅವರ ಚಿಕ್ಕಪ್ಪನಾಗಿರ್ತಕ್ಕಂಥ ರಘೋಬ ಏನ್ ಮಾಡಿದ, ಅವನನ್ನ ಕೊಲೆ ಮಾಡಿದ. ತಾನು ಮರಾಠ ಸಾಮ್ರಾಜ್ಯದ ಪೇಶ್ವೆ ಆಗ್ಬೇಕಂತ ಮಾಡಿದ್ದ, ದೊರೆ ಆಗ್ಬೇಕಂತ ಮಾಡಿದ್ದ. ಆದ್ರೆ ಮರಾಠ ಸಾಮ್ರಾಜ್ಯವು ಅದನ್ನು ಒಪ್ಪದೆ ಈ ನಾರಾಯಣ ರಾವ್ನ ಮಗನಾಗಿರ್ತಕ್ಕಂಥ ಎರಡನೆಯ ಪೇಶ್ವೆ ಮಾಧವರಾವನಿಗೆ ಪಟ್ಟವನ್ನು ಕಟ್ಟಿ ಮರಾಠ ಸಾಮ್ರಾಜ್ಯದ ಪೇಶ್ವೆಯನ್ನಾಗಿ ಮಾಡಿತ್ತು. ಇದು ರಘೋಬನಿಗೆ ತಡೆದುಕೊಳ್ಳಲಾರದ ಒಂದು ಸಂಕಟ. ನಾನು ಮರಾಠ ಸಾಮ್ರಾಜ್ಯದ ಚಕ್ರವರ್ತಿ ಆಗ್ಬೇಕಂತೇಳಿ ನಾರಾಯಣ ರಾವ್ನನ್ನು ಕೊಲೆ ಮಾಡಿದ್ದೆ. ಆದ್ರೆ ಮರಾಠ ಸಾಮ್ರಾಜ್ಯದ ಒಕ್ಕೂಟ ಅವನ ಮಗನಾಗಿರ್ತಕ್ಕಂಥ ಪೇಶ್ವೆ ಎರಡನೇ ಮಾಧವರಾವನಿಗೆ ಒಂದು ಪಟ್ಟವನ್ನು ಕಟ್ಟಿ ಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈ ನಿರೀಕ್ಷಿತ ಬೆಂಬಲ ಸಿಗದಿರತಕ್ಕಂತ ಈ ರಘೋಬ ಏನ್ ಮಾಡ್ತಾನೆ, ಬ್ರಿಟಿಷರ ಜೊತೆಗೆ ಒಂದು ಪುರಂದ್ಗಢ ಒಪ್ಪಂದ ಮಾಡ್ಕೊಳ್ತಾನೆ. ವಿದ್ಯಾರ್ಥಿಗಳು, ಯಾವುದು ಪುರಂದ್ಗಢ ಒಪ್ಪಂದ. ಈ ಒಂದು ಪುರಂದ್ಗಢ ಒಪ್ಪಂದ ಮಾಡ್ಕೊಳ್ತಾನೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಮರಾಠ ಸಾಮ್ರಾಜ್ಯದ ರಘೋಬನಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಹಾಯ ಮಾಡಲು ಒಪ್ಪಿಕೊಂಡಿತ್ತು. ಈ ವಿಚಾರ ತಿಳಿದುಕೊಂಡಿರ್ತಕ್ಕಂಥ ಮರಾಠ ಒಕ್ಕೂಟವು ಏನ್ ಮಾಡಿತಪ್ಪ ಅಂದ್ರೆ ಇದು ಕೂಡ ಬ್ರಿಟಿಷರ ಕಡೆ ಹೋಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತದೆ. ಈ ರಘೋಬ ಇರ್ತಾನೆ, ಈ ಮೊಘಲ್ ಸಾಮ್ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಈ ಗುಜರಾತ್ ಆಗಿರ್ಬೋದು ಹಲವಾರು ಪ್ರದೇಶಗಳನ್ನ ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಈ ಮಾಧವರಾವ್ನ ಕಡೆ ಇರ್ತಕ್ಕಂಥ ಈ ಒಂದು ಒಕ್ಕೂಟ ಏನ್ ಮಾಡ್ತದಪ್ಪ ಅಂದ್ರೆ
ಆ ರಘೋಬ ಕೊಡ್ತಕ್ಕಂಥ ಹೆಚ್ಚಿನ ಪ್ರದೇಶವನ್ನು, ಅದಕ್ಕಿಂತಲೂ ಹೆಚ್ಚಿನ ಪ್ರದೇಶಗಳನ್ನ ನಾವು ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಬ್ರಿಟಿಷರು ಇಬ್ಬರ ಜೊತೆಗೂ ಕೂಡ ಒಪ್ಪಂದ ಮಾಡಿಕೊಂಡಿದ್ರು. ಇಲ್ಲಿ ಈ ಯುದ್ಧದಲ್ಲಿ ರಘೋಬ ಗೆದ್ರು ಕೂಡ ಮರಾಠರಿಗೆ ಸಾಮ್ರಾಜ್ಯ ಸಿಗ್ತದೆ. ಈ ಎರಡನೇ ಪೇಶ್ವೆ ಮಾಧವರಾವ್ ಗೆದ್ರು ಕೂಡ ಮರಾಠರಿಗೆ ಸಾಮ್ರಾಜ್ಯ ಸಿಗ್ತದೆ. ಆದರೆ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಎರಡನೇ ಪೇಶ್ವೆ ಮಾಧವರಾವ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನ್ನು ವಿರೋಧಿಸಿ ಈ ರಘೋಬ ಏನ್ ಮಾಡ್ತಾನಂದ್ರೆ ಇಂಗ್ಲೆಂಡಿನ ರಾಣಿಗೆ ಪತ್ರವನ್ನು ಬರೀತಾನೆ. ಆ ಇಂಗ್ಲೆಂಡಿನ ಸರ್ಕಾರ ಏನ್ ಹೇಳ್ತದಂದ್ರೆ ಬ್ರಿಟಿಷ್ ಸರ್ಕಾರವು ರಘೋಬನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದವನ್ನು ಅಂಗೀಕರಿಸಿ ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತದ. ಅವಾಗ ಅನಿವಾರ್ಯವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಒಬ್ಬ ರಘೋಬನಿಗೆ ಸಹಾಯ ಮಾಡ್ತದೆ. ಆದ್ರೆ ಈ ಮಾಧವರಾವ್ನಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವೇ ಯುದ್ಧದಲ್ಲಿ ಸೋಲ್ತೀವಿ, ಯುದ್ಧದಲ್ಲಿ ಬ್ರಿಟಿಷರು ಮತ್ತು ಈ ರಘೋಬನ ಒಂದು ಸೈನ್ಯ ಸೋತಿತ್ತು. ಹಾಗಾಗಿ ಮುಂದೆ ಗೆದ್ದವರು ಯಾರಪ್ಪ ಅಂದ್ರೆ ಎರಡನೇ ಪೇಶ್ವೆ ಮಾಧವರಾವ್ ಗೆದ್ದ ನಂತರ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಸಾಮ್ರಾಜ್ಯದಲ್ಲಿ ಅವರು ಅಧಿಪತಿ ಆಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಒಕ್ಕೂಟದಲ್ಲಿ ದೀರ್ಘದಲ್ಲಿ ಅಂತಿಮವಾಗಿ ಮರಾಠರಿಗೆ ಸೋಲಾಯ್ತು. ಮರಾಠರು ಏನ್ ಮಾಡ್ತಾರೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನ ಮಾಡಿಕೊಂಡ್ರು. ಈ ಒಪ್ಪಂದದಂತೆ ಎರಡನೇ ಪೇಶ್ವೆ ಮಾಧವರಾವ್ ಏನಂತಂದ್ರೆ ಈ ಮರಾಠರ ಪೇಶ್ವೆವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿದ್ದ ನೋಡಿ ವಿದ್ಯಾರ್ಥಿಗಳೇ, ಇವನೇ ಯಾರಪ್ಪ ಅಂತಾರೆ ಈ ಮರಾಠರ ಪೇಶ್ವೆ ಆಗಿರ್ತಕ್ಕಂಥ ಮೊದಲನೇ ಮಾಧವರಾವ್. ಇವನ ಮರಣ ನಂತರ ಯಾರ ಅಧಿಕಾರಕ್ಕೆ ಬರ್ತಾನಪ್ಪ ಅಂದ್ರೆ ಅವನ ತಮ್ಮನಾಗಿರ್ತಕ್ಕಂಥ ಇವನು ನಾರಾಯಣರಾವ್. ಇವನು ವಿದ್ಯಾರ್ಥಿಗಳು ನಾರಾಯಣರಾವ್. ಇವನನ್ನು ಕೊಲೆ ಮಾಡಿ ಯಾರ ಅಧಿಕಾರಕ್ಕೆ ಬರ್ತಾನಂದ್ರೆ ಅವರ ಚಿಕ್ಕಪ್ಪನಾಗಿರ್ತಕ್ಕಂಥ ರಘೋಬ ಅಥವಾ ರಘುನಾಥ್. ಇವನೇ ಏನ್ ಕಾಣ್ತಾನೆ ಇವನು ಯಾರಪ್ಪ ಅಂದ್ರೆ ರಘೋಬ ಅಥವಾ ರಘುನಾಥ್ ಅಂತೇಳಿ ಕರಿತೀವಿ. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯವಾಯಿತು. ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತ ಬರೆದ ವಿದ್ಯಾರ್ಥಿಗಳೇ, ಅದು 1803ರಿಂದ 1805ರವರೆಗೆ ನಡೆದಿರ್ತಕ್ಕಂಥ ಯುದ್ಧ ಯಾವ್ದಪ್ಪ ಅಂದ್ರೆ ಎರಡನೆಯ ಆಂಗ್ಲೋ ಮರಾಠ ಯುದ್ಧ. ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾಕೆ ನಡೀತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಮರಾಠ ಮನೆತನಗಳ ನಾಯಕರ ನಡುವಿನ ಒಳ ಸಂಘರ್ಷವೇ ಏನಾಗಿತ್ತಪ್ಪ ಅಂತಂದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ವಿದ್ಯಾರ್ಥಿಗಳೇ. ಏನಂತಾರೆ ಈ ಮರಾಠ ನಾಯಕರ ನಡುವಿನ ಒಳ ಸಂಘರ್ಷ ಇದಕ್ಕೆ ಕಾರಣವಾಗಿತ್ತು. ಆದ್ರೆ ಈ ಒಂದು 1802ರಲ್ಲಿ ಹೋಳ್ಕರ್ ಸೈನ್ಯವು ಶಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು. ಯಾಕಂತಾರೆ ಇಲ್ಲಿ ಈ ಒಂದು ಹೋಳ್ಕರ್ ಮಣಿತಂದ ಯಶವಂತರಾವ್ ಒಂದು ಕಡೆ ಆಗಿದ್ರೆ, ಈ ಹೋಳ್ಕರ್ ಮಣಿತಂದ ಯಶವಂತರಾವ್ ಒಂದು ಕಡೆ ಇದ್ರೆ, ಈ ಶಿಂಧಿಯಾ ಮಣಿತಂದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ರು. ಆದ್ರೆ ಈ ಒಂದು 1802ರಲ್ಲಿ ಹೋಳ್ಕರ್ ಸೈನ್ಯ ಏನ್ ಮಾಡುತ್ತೆ ಅಂದ್ರೆ ಈ ಯಶವಂತರಾವ್ನ ನೇತೃತ್ವದಲ್ಲಿ ಇರ್ತಕ್ಕಂಥ ಹೋಳ್ಕರ್ ಸೈನ್ಯ ಈ ಶಿಂಧಿಯಾ ಮಣಿತನ ಮತ್ತು ಪೇಶ್ವೆ ಸೈನ್ಯವನ್ನ ಯುದ್ಧದಲ್ಲಿ ಸೋಲಿಸಿಬಿಟ್ಟಿತು. ಈ ಎರಡನೇ ಆಂಗ್ಲೋ ಮರಾಠದಲ್ಲಿ ಏನಾಯ್ತು, ಹೋಳ್ಕರ್ ಸೈನ್ಯವು ಶಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನ ಸೋಲಿಸ್ತದೆ. ಅವಾಗ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತ್ತು. ಇಂಥ ಒಂದು ಸಮಯದಲ್ಲಿ ಏನಾಯ್ತಂದ್ರೆ ಮರಾಠ ಸಾಮ್ರಾಜ್ಯದ ದೊರೆಗಳು ತಮ್ಮಿಂದ ತಾವೇ ಒಳಗೆ ಕಚ್ಚಾಟ ಪ್ರಾರಂಭ ಮಾಡಿದ್ರು. ಇದರಿಂದಾಗಿ ಈ ಒಂದು ಸಮಯದಲ್ಲಿ ಗವರ್ನರ್ ಜನರಲ್ ಆಗಿ ಯಾರು ಬಂದಿದ್ರಪ್ಪ ಅಂದ್ರೆ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬಂದಿರ್ತಾನೆ. ಯಾರು ವಿದ್ಯಾರ್ಥಿಗಳೇ? ಲಾರ್ಡ್ ವೆಲ್ಲೆಸ್ಲಿ. ಇವನಿಗೆ ಏನಾಗುತ್ತಂದ್ರೆ ಮರಾಠರ ಒಂದು ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲು ಒಳ ಪ್ರವೇಶಿಸಲು ಏನಾಯ್ತು ಒಂದು ಅವಕಾಶ ಸಿಕ್ಕಿತು. ಪೇಶ್ವೆ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಒಂದು ಲಾರ್ಡ್ ವೆಲ್ಲೆಸ್ಲಿ ಜೊತೆಗೆ ಬೆಸ್ಸೀಲ್ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ್ಬಿಟ್ಟ. ಯಾರ? ಈ ಪೇಶ್ವೆ ಎರಡನೇ ಮಾಧವರಾವ್ ಏನಿರ್ತಾನೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಒಪ್ಪಿಕೊಂಡ್ಬಿಟ್ಟ. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಈ ಹೋಳ್ಕರ್ ಮಣಿತನ ಆಗಿರ್ಬೋದು, ಭೋಸ್ಲೆ ಆಗಿರ್ಬೋದು, ಶಿಂಧ್ಯಾ ಈ ಎಲ್ಲ ಮರಾಠ ಮಣಿತನಗಳು ಒಟ್ಟುಗೂಡಿದವು. ತಮ್ಮ ಮಧ್ಯೆ ಇರತಕ್ಕಂಥ ವೈಮನಸ್ಸನ್ನು ಬಿಟ್ಟು ಈ ಒಂದು ಶಿಂಧ್ಯಾ ಮಣಿತನ ಆಗಿರ್ಬೋದು, ಹೋಳ್ಕರ್ ಮಣಿತನ ಆಗಿರ್ಬೋದು, ಭೋಸ್ಲೆ ಮಣಿತನ ಆಗಿರ್ಬೋದು ಸಂಪೂರ್ಣವಾಗಿ ಮಾಡಿದೆವು ಒಂದುಗೂಡಿ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಪೇಶ್ವೆ ಮಾಧವರಾವ್ನನ್ನ ವಿರೋಧಿಸ್ತಾರ ಅಂತ ನೋಡ್ತೀವಿ. ಅದಾದ್ಮೇಲೆ ಏನಾಗುತ್ತಂದ್ರೆ 1803ರಿಂದ 1805ರವರೆಗೆ ಮರಾಠ ಮಣಿತನಗಳ ಸೈನ್ಯವನ್ನ ವೆಲ್ಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಸೋಲಿಸ್ತಾನೆ. ಇಲ್ಲಿ ಏನಾಗುತ್ತಾ 1803ರಿಂದ 1805ರಲ್ಲಿ ನಡೆದಿರ್ತಕ್ಕಂಥ ಈ ಎರಡನೆಯ ಆಂಗ್ಲೋ ಮರಾಠ ಯುದ್ಧದಲ್ಲಿ ಈ ಒಂದು ಲಾರ್ಡ್ ವೆಲ್ಲೆಸ್ಲಿಯು ಈ ಒಂದು ಮರಾಠರ ಪೇಶ್ವೆಗಳ ಒಂದು ತಂದಿರತಕ್ಕಂಥ ಸೈನ್ಯವನ್ನ ಹಲವಾರು ಯುದ್ಧಗಳಲ್ಲಿ ಸೋಲಿಸಿದ ನೋಡ್ತೀವಿ. ಅದಾದ್ಮೇಲೆ ಈ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡಿದ್ದಪ್ಪ ಅಂದ್ರೆ ತನ್ನ ಒಂದು ಸಂಪೂರ್ಣವಾಗಿ ಯುದ್ಧ ಪ್ರಿಯ ನೀತಿಯಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಸಾಲದ ಹೊರೆಯನ್ನು ಹೆಚ್ಚು ಮಾಡಿದ ಅಂತ ನೋಡ್ತೀವಿ. ಸಾಲದ ಹೊರೆ ಹೆಚ್ಚಾದ ನಂತರ ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಟೀಕೆಗೆ ಒಳಗಾಗಿ ಇಂಗ್ಲೆಂಡ್ ದೇಶಕ್ಕೆ ಮರಳ್ತಾನೆ ಅಂತ ನೋಡ್ತೀವಿ. ಅದಾದ್ಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಮುಖ್ಯವಾಗಿ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ನಿಮ್ 3 ಅಂಕದ ಒಂದು ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಈ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಏನ್ ಕಾರಣ ಆಗಿತ್ತಪ್ಪ ಅಂದ್ರೆ ಈ ಪೇಶ್ವೆ ಏನ್ ಮಾಡಿದ್ದ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಈ ಮರಾಠ ಸಾಮ್ರಾಜ್ಯ ಸಂಪೂರ್ಣವಾಗಿ ಎಲ್ಲ ಒಂದು ಮರಾಠ ಮಣಿತನಗಳು ತಮ್ಮ ವೈಮನಸ್ಸನ್ನ ದ್ವೇಷವನ್ನು ಮರೆತು ಒಟ್ಟುಗೂಡಿದವು. ಅದೇ ಒಂದು ಸಮಯದಲ್ಲಿ ಈ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯಿಂದ ಬೇಸತ್ತಿರ್ತಕ್ಕಂಥ ಈ ಪೇಶ್ವೆ ಕೂಡ ಏನ್ ಮಾಡಿದ್ದ
ಅವರ ನಿಯಂತ್ರಣದಿಂದ ಹೊರಬರ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇದೇ ಸಮಯದಲ್ಲಿ ಮರಾಠರ ಪೇಶ್ವೆ ಈ ಒಂದು ಬ್ರಿಟಿಷರ ರೆಸಿಡೆಂಟ್ ಇರತಕ್ಕಂತ ಪುನಾದ ಮೇಲೆ ದಾಳಿ ಮಾಡಿ ಏನ್ ಮಾಡ್ತಾನೆ, ಆ ಒಂದು ಕಚೇರಿಯನ್ನ ಸುಟ್ಟು ಹಾಕ್ತಾನೆ. ಯಾವಾಗ ಈ ಒಂದು ನೋಡ್ರಿ, ಪೇಶ್ವೆಯು ಪುನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿ ಅದನ್ನ ಸುಟ್ಟು ಹಾಕಿದ. ಸುಟ್ಟು ಹಾಕಿರೋದು ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳನ್ನ ತಾನೆ ಸಂಪೂರ್ಣವಾಗಿ ಸೋತು ಬ್ರಿಟಿಷರ್ಗೆ ಶರಣಾದ. ಬ್ರಿಟಿಷರು ಇಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಪ್ರಶ್ನೆ ಬರ್ತದೆ, ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ಬರೆಯಿರಿ ಅಂದ್ರೆ, ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಏನೈತಂದ್ರೆ ಬ್ರಿಟಿಷರು ಈ ಪೇಶ್ವೆ ಹುದ್ದೆಯನ್ನು ಏನ್ ಮಾಡಿದ್ರು, ರದ್ದುಗೊಳಿಸಿದ್ರು. ಜೊತೆಗೆ ಈ ಬಾಜಿರಾವನಿಗೆ ಏನ್ ಮಾಡಿದ್ರು, ವಿಶ್ರಾಂತಿ ವೇತನವನ್ನು ನೀಡಿ ಸಂಪೂರ್ಣವಾಗಿ ಮರಾಠ ಸಾಮ್ರಾಜ್ಯದ ಅಧಿಕಾರವನ್ನ ತಮ್ಮ ಕೈಗೆ ತೆಗೆದುಕೊಂಡ್ರು ಅಂತ ನೋಡ್ತೀವಿ. ಅದಾದ್ಮೇಲೆ ಈ ಬದಲಿಗೆ ಈ ಒಂದು ಮರಾಠ ಸಾಮ್ರಾಜ್ಯದ ಒಕ್ಕೂಟ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿತ್ತು. ಆ ಒಂದು ಸಮಯದಲ್ಲಿ ಮರಾಠ ಸಾಮ್ರಾಜ್ಯವನ್ನ ಸಮಾಧಾನ ಪಡಿಸಲು ಅಂತೇಳಿ ಈ ಛತ್ರಪತಿ ಶಿವಾಜಿ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪರುದ್ರ ಶಿವನನ್ನ ಏನ್ ಮಾಡ್ತದೆ, ಇದು ಒಂದು ಸಣ್ಣ ಈ ಸಾತಾರ ಪ್ರಾಂತ್ಯ ಇಲ್ಲ, ಸಾತಾರ ಪ್ರಾಂತ್ಯದ ದೊರೆಯನ್ನಾಗಿ ಮಾಡಿ ಅವರ ಒಂದು ದಂಗೆನ ದಮನಗೊಳಿಸಿದ್ರು ಅಂತ ನೋಡ್ತೀವಿ. ಇಲ್ಲಿ ನಿಮ್ಗೆ ಇನ್ನೊಂದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ, ಲಾರ್ಡ್ ವೆಲ್ಲೆಸ್ಲಿ ಜಾರಿಗೊಳಿಸಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿವರಿಸಿ ಅಂತ ಬರ್ತದೆ. ಇದು ನಿಮ್ಗೆ 2 ಅಂಕ ಅಥವಾ 3 ಅಂಕಕ್ಕೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತೇದೆ, ಬ್ರಿಟಿಷರ ಸೈನ್ಯದ ಒಂದು ತುಕಡಿಯನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಆಸ್ಥಾನದಲ್ಲಿ ಇಟ್ಟುಕೊಳ್ಬೇಕಿತ್ತು. ಜೊತೆಗೆ ಆ ಸೈನ್ಯದ ವೆಚ್ಚ ಮತ್ತು ಖರ್ಚವನ್ನೆಲ್ಲ ಸಂಪೂರ್ಣವಾಗಿ ಯಾರು ನೋಡ್ಬೇಕು, ದೇಶೀಯ ಸಂಸ್ಥಾನದ ರಾಜನೇ ನೋಡ್ಕೊಳ್ಬೇಕಂತ ಇತ್ತು. ನೋಡ್ರಿ, ಈ 1799ರಲ್ಲಿ ಏನಾಗುತ್ತೆ ಅಂದ್ರೆ, ಅಧಿಕಾರಕ್ಕೆ ಬಂದಿರತಕ್ಕಂಥ ಬ್ರಿಟಿಷ್ ಗವರ್ನರ್ ಏನ್ ಮಾಡ್ತಾನೆ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೆಯಿರಿ ಅಂತೇಳಿ 2 ಅಂಕ ಅಥವಾ 3 ಅಂಕ ಕೇಳತಕ್ಕಂಥ ಒಂದು ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂದ್ರೆ, ಭಾರತೀಯ ದೇಶೀಯ ಸಂಸ್ಥಾನದ ರಾಜನು ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ಒಂದು ತುಕಡಿಯನ್ನು ಆಸ್ಥಾನದಲ್ಲಿ ಇರಿಸಿಕೊಳ್ಬೇಕು. ಆಸ್ಥಾನದಲ್ಲಿ ಇರಿಸಿಕೊಂಡಿರ್ತಕ್ಕಂಥ ಸೈನ್ಯದ ಖರ್ಚು ವೆಚ್ಚ ಮತ್ತು ಭತ್ಯೆಯನ್ನು ಸಂಪೂರ್ಣವಾಗಿ ದೇಶೀಯ ಸಂಸ್ಥಾನದ ರಾಜರೇ ಭರಿಸಬೇಕಾಗಿತ್ತು. ಇವ ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಸೊ ಇವನೇನ್ ಮಾಡಿರ್ತಾನೆ, 1798ರಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸುತ್ತಾನೆ. ಅಲ್ಲದೆ ಈ ಒಂದು ದೇಶೀಯ ಸಂಸ್ಥಾನವು ತನ್ನ ಒಪ್ಪಿಗೆ ಇಲ್ಲದೆ ಯಾವುದೇ ಬೇರೆ ಸಂಸ್ಥಾನದ ಮೇಲೆ ಈ ರಾಜರು ದಾಳಿ ಮಾಡಬಾರ್ದು ಅಂತೇಳಿ ಹೇಳಿರ್ತಾನೆ. ಅದಲ್ಲದೆ ಇದಕ್ಕೆ ಪ್ರತಿಫಲವಾಗಿ ಇವ್ರು ಏನ್ ಕೊಡ್ತಿರ್ತಾರಪ್ಪ ಅಂತಂದ್ರೆ, ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಮಾತ್ರ ಏನ್ ಮಾಡ್ತದೆ, ಇಲ್ಲಿ ಒದಗಿಸಿಕೊಡ್ತದೆ. ಇವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಇದರಿಂದಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ಸೈನ್ಯವನ್ನ ನಿರ್ವಹಣೆ ಮಾಡಲು ಅತ್ಯಂತ ಸುಲಭದಾಯಕವಾಗಿತ್ತು. ಈ ಸೈನ್ಯವನ್ನ ನಿರ್ವಹಣೆ ಮಾಡಿ ಭಾರತೀಯ ದೇಶೀಯ ಸಂಸ್ಥಾನದಿಂದಲೇ ಈ ಒಂದು ಸೈನ್ಯವನ್ನು ತಯಾರಿಸಿ ಈ ಸೈನ್ಯದ ಖರ್ಚು ವೆಚ್ಚ ನೋಡಿಕೊಂಡು ಸಂಪೂರ್ಣವಾಗಿ ಮತ್ತೆ ಭಾರತೀಯರ ಮೇಲೆ ಯುದ್ಧ ಮಾಡಕ್ಕೆ ಏನ್ ಮಾಡ್ತಿರ್ತಾರೆ, ಈ ಸೈನ್ಯವನ್ನು ಬಳಕೆ ಮಾಡ್ಕೊಳ್ತಿರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ಮೊದಲ ದೇಶೀಯ ಸಂಸ್ಥಾನ ಯಾವ್ದಪ್ಪ ಅಂತಂದ್ರೆ, ಅದು ಹೈದರಾಬಾದಿನ ನಿಜಾಮ ಅಂತ ಬರ್ತದೆ. ಹೈದರಾಬಾದ್ ನಿಜಾಮ್ ಏನ್ ಮಾಡ್ತಾನೆ, ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿರ್ತಕ್ಕಂಥ ದೇಶೀಯ ಸಂಸ್ಥಾನ. ಆಮೇಲೆ ಮೈಸೂರು ಆಗಿರ್ಬೋದು, ಔದ್ ಆಗಿರ್ಬೋದು, ತಂಜಾವೂರು, ಮರಾಠ ಸಂಸ್ಥಾನಗಳು ಸಂಪೂರ್ಣವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ತವೆ. ಇದು ಕೂಡ 2 ಅಂಕದ ಪ್ರಶ್ನೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, ಈ ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಬರ್ತದೆ ವಿದ್ಯಾರ್ಥಿಗಳು. ಯಾವುದು? ಆಂಗ್ಲೋ ಸಿಖ್ ಯುದ್ಧಗಳು. ಇಲ್ಲಿ ನಿಮಗೆ ಏನಾದ್ರು 1 ಮಾರ್ಕ್ಸಿಗೆ ಅಥವಾ 2 ಅಂಕದ ಪ್ರಶ್ನೆ ಕೇಳೋದಂಗ ಸಾಧ್ಯ ಇರ್ತದೆ. ಈ ಆಂಗ್ಲೋ ಸಿಖ್ ಯುದ್ಧಗಳು ನಡೆಯ ಕಾರಣ ಏನಪ್ಪಾ ಅಂದ್ರೆ, ಬ್ರಿಟಿಷರ ನಿಯಂತ್ರಣದಿಂದ ಹೊರಬಂದು ಈ ವಾಯುವ್ಯ ಭಾಗದಲ್ಲಿ ಪಂಜಾಬ್ ಪ್ರಾಂತದಲ್ಲಿ ಈ ರಾಣಾ ರಣಜಿತ್ ಸಿಂಗ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಒಂದು ಸೈನ್ಯವನ್ನು ಸಂಘಟನೆ ಮಾಡಿರ್ತಾನೆ. ಈ ಒಂದು ಸೈನ್ಯ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನು ಪ್ರಾರಂಭಿಸ್ತಾನೆ. ನೋಡಿ, ಇಲ್ಲಿ 1839ರಲ್ಲಿ ರಾಣಾ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ, ಅವನ ಮರಣದ ನಂತರ, ಯಾವಾಗ ರಾಣಾ ರಣಜಿತ್ ಸಿಂಗ್ ಅಂತಕ್ಕಂಥ ಒಂದು ಸೈನ್ಯವನ್ನು ಸಂಘಟನೆ ಮಾಡಿರ್ತಾನೆ, ರಾಣಾ ರಣಜಿತ್ ಸಿಂಗನ ಮರಣದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಏನಾಯ್ತು, ತಲೆ ಇತ್ತು. ಇಂತಹ ಒಂದು ಸಮಯದಲ್ಲಿ ಬ್ರಿಟಿಷರು ಈ ಒಂದು ಪಂಜಾಬಿನ ಆಳ್ವಿಕೆಯಲ್ಲಿ ಕೂಡ ಭಾಗವಹಿಸ್ತಾರೆ. 1809ರ ನಿರಂತರ ಮೈತ್ರಿ ಒಪ್ಪಂದದ ಒಂದು ನೋಡ್ರಿ, ಬ್ರಿಟಿಷರು ಏನ್ ಮಾಡ್ತಾರೆ, 1809ರಲ್ಲಿ ಮಾಡಿರ್ತಕ್ಕಂಥ ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಪಂಜಾಬ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಅಂತ ಒಂದು ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಸಿಖ್ರು ಏನ್ ಮಾಡ್ತಾರೆ, ಸಿಖ್ಖರು ಮತ್ತು ಮುಸ್ಲಿಮರು ಎಲ್ಲರೂ ಕೂಡಿ ಒಟ್ಟಾಗಿ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಆದ್ರೆ ಈ ಯುದ್ಧದಲ್ಲಿ ಸೋತು 1842ರಲ್ಲಿ ಕೊನೆಗೆ ಲಾಹೋರ್ ಒಪ್ಪಂದಕ್ಕೆ ಇವರು ಮಾಡ್ತಾರೆ, ಸಹಿ ಹಾಕ್ತಾರೆ. ಇದಾದ್ಮೇಲೆ ಲಾರ್ಡ್ ಡಾಲ್ಹೌಸಿ ಏನ್ ಮಾಡ್ತಾನೆ ಅಂದ್ರೆ, ಪಂಜಾಬ್ ಪ್ರಾಂತ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು. ಇಲ್ಲಿ ಒಂದಂತ ಪ್ರಶ್ನೆ ಏನ್ ಬರ್ತಂದ್ರೆ, ಪಂಜಾಬ್ ಪ್ರಾಂತ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡಿರ್ತಕ್ಕಂಥ ಬ್ರಿಟಿಷರ ಗವರ್ನರ್ ಯಾರು ಅಂತ ಬರ್ತದೆ, ಅದು ಲಾರ್ಡ್ ಡಾಲ್ಹೌಸಿ ಅಂತ ನೋಡ್ತೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ 2 ಅಥವಾ 3 ಅಂಕಗಳು ಕೇಳಬಹುದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನ ವಿವರಿಸಿ ಅಂತ ಕೇಳ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಯಾರು ಜಾರಿಗೊಳಿಸಿದ್ರಪ್ಪ ಅಂತಾರೆ, ಲಾರ್ಡ್ ಡಾಲ್ಹೌಸಿ 1848ರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಈ 1842ರಲ್ಲಿ ಮಾಡ್ತಾರೆ ಅಂದ್ರೆ,
ಈ ಲಾರ್ಡ್ ಡಾಲ್ಹೌಸಿ ಬಂದಿರ್ತಾನೆ. ಈ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಕೆಲವೊಂದು ಸಾಮ್ರಾಜ್ಯದ ದೇಶೀಯ ಸಂಸ್ಥಾನದ ರಾಜರಿಗೆ ಗಂಡು ಸಂತಾನವಿಲ್ಲದನ್ನ ಮೊದಲೇ ತಿಳಿದುಕೊಂಡು ಆ ಸಂಸ್ಥಾನಗಳನ್ನ ನೇರವಾಗಿ ತನ್ನ ಆಳ್ವಿಕೆಗೆ ತೆಗೆದುಕೊಳ್ಬೇಕಂತೇಳಿ ಭಾರತ ದೇಶದಲ್ಲಿ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಅಂತಕ್ಕಂಥದನ್ನ 1848ರಲ್ಲಿ ಜಾರಿಗೊಳಿಸಿದ. ಈ ನೀತಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಯಾವುದೇ ಒಬ್ಬ ಭಾರತೀಯ ರಾಜ ಇರಲಿ, ಯಾವುದೇ ದೇಶೀಯ ಸಂಸ್ಥಾನ ಇರಲಿ, ಅವನಿಗೆ ಗಂಡು ಸಂತಾನವಿಲ್ಲದೆ ಮರಣ ಹೊಂದಿದರೆ ಆ ಸಂಸ್ಥಾನವು ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ತಾ ಇತ್ತು. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಆ ರಾಜ್ಯ ಮರಣ ಹೊಂದಿದ ನಂತರ ನೇರವಾಗಿ ಅದು ಬ್ರಿಟಿಷರ ಒಂದು ಸಾಮ್ರಾಜ್ಯಕ್ಕೆ ವಿಲೀನಗೊಳ್ತಾ ಇತ್ತು. ಅಂತ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ಬಿಡ್ತಾ ಇದ್ರು. ಹಾಗಾಗಿ ಈ ಒಂದು ನೀತಿಗೆ ಒಳಪಟ್ಟಿರ್ತಕ್ಕಂಥ ಮೊದಲ ಸಂಸ್ಥಾನ ಯಾವ್ದಪ್ಪ ಅಂದ್ರೆ ಮರಾಠರ ಸಂಸ್ಥಾನ, ಸಾತಾರ ಸಂಸ್ಥಾನ. ಆಮೇಲೆ ಈ ಒಂದು ಜೈಪುರ್ ಆಗಿರ್ಬೋದು, ಸಂಬಲ್ಪುರ್ ಆಗಿರ್ಬೋದು, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಮುಂತಾದ ಸಂಸ್ಥಾನಗಳು ಕೂಡ ಏನದಪ್ಪ ಅಂದ್ರೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಅಡಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡು ಅಂತಕ್ಕಂಥ ನೋಡ್ತೀವಿ. ಇದರಿಂದ ಏನಾಯ್ತು, ಭಾರತೀಯ ರಾಜರು ಮಾತ್ರವಲ್ಲದೆ ಅವರ ಬಗ್ಗೆ ಸಹಾನುಭೂತಿ ಒಳಗತಕ್ಕಂಥ ಎಲ್ಲಾ ಜನಸಾಮಾನ್ಯರು ಕೂಡ ಬ್ರಿಟಿಷರ ವಿರುದ್ಧ ಆಮೇಲೆ ಏನ್ ಮಾಡ್ತಾರೆ, ರೊಚ್ಚಿ ಹೇಳ್ತಾರೆ, ದಂಗೆಯನ್ನು ಪ್ರಾರಂಭಿಸ್ತಾರೆ. ಯಾಕಂದ್ರೆ ತಮ್ಮ ಒಂದು ಗಂಡು ಸಂತಾನವಿಲ್ಲಂದ್ರೆ ಬೇರೆ ಒಂದು ಮಕ್ಕಳನ್ನ ದತ್ತು ತೆಗೆದುಕೊಂಡು ತಮ್ಮ ಸಾಮ್ರಾಜ್ಯದ ಸಂತತಿಯನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಾರೆ. ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯಿಂದಾಗಿ ಈ ಒಂದು ಭಾರತೀಯ ಸಂಸ್ಥಾನಗಳು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಹೋಗಿದ್ದು. ಹಾಗಾಗಿ ಅದನ್ನೇನ್ ಮಾಡ್ತಾರೆ, ವಿರೋಧಿಸ್ತಾರೆ. ನೋಡ್ತಾ ಇರ್ತಾರೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಫೋಟೋ ಯಾರದಪ್ಪ ಅಂದ್ರೆ ಇವನೇ ಲಾರ್ಡ್ ಡಾಲ್ಹೌಸಿ ಅಂತೇಳಿ ನಾವು ನೋಡ್ತೀವಿ. ಇದಾದ್ಮೇಲೆ ಮುಂದೆ ಈ ರೀತಿಯಾಗಿ ವಿರೋಧ ಮಾಡಿರ್ತಕ್ಕಂಥದ್ದೇ ಮುಂದೆ ಸಂಪೂರ್ಣವಾಗಿ 1857ರ ದಂಗೆಯಲ್ಲಿ ಎಲ್ಲ ಭಾರತೀಯರು ಒಟ್ಟುಗೂಡಿ ಈ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಲು ಕಾರಣವಾಗ್ತದೆ ಅಂತಕ್ಕಂಥ ನೋಡ್ತೀವಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಕೇಳತಕ್ಕಂಥ ಪ್ರಶ್ನೆ, ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳು, ಎರಡನೇ ಆಂಗ್ಲೋ ಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು, ಮತ್ತೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೆಯಿರಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯು ಭಾರತೀಯ ದೇಶೀಯ ಸಂಸ್ಥಾನಗಳನ್ನು ಸುಲಭವಾಗಿ ವಶಪಡಿಸಿಕೊಂಡಿತ್ತು ಹೇಗೆ ಅಂತಕ್ಕಂಥ ಈ ಮುಖ್ಯವಾದ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತವೆ. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯವು ಕೂಡ ನಿಮ್ಗೆ ಒಂದು ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ಕ್ಲಾಸ್ ಇಷ್ಟವಾಗಿತ್ತಪ್ಪ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಒತ್ತಿ, ಹಾಗೆ ಕೊನೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೇನಾದ್ರೂ ಈ ಒಂದು ಪಾಠಗಳ ಅಧ್ಯಾಯಗಳ ನೋಟ್ಸ್ ಬೇಕಿತ್ತಪ್ಪ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ. ವಿದ್ಯಾರ್ಥಿಗಳು ನೋಡಿ, ನಂಬರು 9611375869 ಈ ಒಂದು ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.